ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಲಾಸ್ಟ್ ವಿಡಿಯೋ ಮಾಡಿದ್ನಲ್ವ, ಸೊ ಅದ್ರ ಕಂಟಿನ್ಯೂಷನ್ ವಿಡಿಯೋ ಇದು. ಇವತ್ತು ಇನ್ನೇನು ಹಬ್ಬ 2-3 ಡೇಸ್ ಇರೋದ್ರಿಂದ ನಾನು ಸೋಫಾ ಬಟ್ಟೆ ಮತ್ತು ಬೆಡ್ಶೀಟ್ಸು ಎಲ್ಲನೂ ಕೂಡ ವಾಶ್ ಮಾಡಿದ್ದೆ. ಸೊ ಸೋಫಾ ಬಟ್ಟೆ ನಾನು ಈಗ ಹಾಕ್ತಾಯಿದ್ದೀನಿ. ಊಟ ಮಾಡಿಕೊಂಡು ಬಟ್ಟೆಗಳೆಲ್ಲ ಜಾಸ್ತಿ ಇದೆ ಅಲ್ವಾ ಸ್ಟಿಚಿಂಗ್ ಮಾಡೋದು, ಅದ್ರದ್ದು ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಈಗ ಊಟ ಮಾಡ್ತಾಯಿದ್ದೀನಿ. ನನ್ನ ಮಗ ಅನ್ವಿಕ್ ಊರಲ್ಲಿದ್ದಾನೆ. ಸೊ ಋತ್ವಿಕ್ಕು ನಮ್ಮ ಮಾವ ಅವ್ರ ಮನೆಗೆ ಹೋಗಿದ್ದಾನೆ. ಸೊ ಅವನು ಅಲ್ಲೇ ಊಟ ಮಾಡ್ಕೊತೀನಿ ಅಂದ, ಅದಕ್ಕೆ ನಾನು ಇಲ್ಲಿ ಊಟ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದರು. ಸೊ ಊಟ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಪ್ರಿಪ್ರೇಷನ್ ಆಗ್ತೀನಿ. ಸೊ ಎಷ್ಟು ಕ್ಲಾಸಸ್ಗೆ ಟೀಚ್ ಮಾಡೋಕ್ಕೆ ಹೋಗ್ತೀನೋ ಅಷ್ಟು ಸಬ್ಜೆಕ್ಟ್ನ ಒಂದ್ಸಲಿ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ಉಳಿದಿರೋ ಅಂಥ ಕೆಲಸ ಮಾಡ್ಕೊತೀನಿ. ಏನು ಕೆಲಸ ಇರುತ್ತೆ ಅಂತಂದರೆ ಬಟ್ಟೆ ಸ್ಟಿಚ್ ಮಾಡೋದು, ಕಟ್ಟಿಂಗ್ ಮಾಡೋದು ಅಷ್ಟೇ. ಸೊ ಎಲ್ಲ ಓದಿದ್ದೆಲ್ಲ ಆದಮೇಲೆ ನಾನು ಇಟ್ಕೊತೀನಿ. ಅದು ಯಾಕೆ ಅಂತಂದರೆ ಅದೆಲ್ಲ ಮಾಡೋಷ್ಟರಲ್ಲೇ ಸ್ವಲ್ಪ ಪೇಷನ್ಸ್ ಎಲ್ಲ ಇರಲ್ಲ, ಆಮೇಲೆ ಪ್ರಿಪೇರ್ ಆದರೆ ಇಂಟ್ರೆಸ್ಟ್ ಇರಲ್ಲ ಅಂತೇಳ್ಬಿಟ್ಟು ಫಸ್ಟೇ ಊಟ ಮಾಡಿದ ತಕ್ಷಣ ಪ್ರಿಪೇರ್ ಆಗಿಬಿಡ್ತೀನಿ. ಮತ್ತು ನಾನು ಬ್ಲೌಸಸ್ ಕಟ್ಟಿಂಗು ಎಲ್ಲ ಸ್ಟಿಚಿಂಗ್ ಮಾಡ್ಕೊತೀನಿ. ಸೊ ಅಟ್ಲೀಸ್ಟ್ 2-3 ಬ್ಲೌಸಸ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಎಷ್ಟು ಕಟ್ ಮಾಡ್ತೀನಿ ಏನು ಅಂತ. ಕಟ್ಟಿಂಗ್ನೂ ಅಷ್ಟೇ, ನಾನು ಇಲ್ಲಿ ಡೀಪಾಗಿ ಏನು ನಿಮಗೆ ತೋರಿಸಲ್ಲ ನಾನು. ಯಾಕೆ ಅಂತಂದರೆ ಸುಮಾರು ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ, ವಿಡಿಯೋ ಕಟ್ ಮಾಡಿರೋದು, ಈಸಿಯಾಗಿ ಹೆಂಗೆ ಕಟ್ ಮಾಡಬೇಕು ಮತ್ತು ಯಾವ ರೀತಿ ಬ್ಲೌಸ್ನೇ ಅಳತೆ ಮಾಡ್ಕೊಂಡು ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನೆಲ್ಲನೂ ಕೂಡ ನಾನು ತೋರಿಸಿದ್ದೀನಿ ತುಂಬ ವಿಡಿಯೋಸಲ್ಲಿ. ಅದಕ್ಕೆ ಇದರಲ್ಲಿ ನಾನು ಡೀಪಾಗಿ ಏನು ತೋರ್ಸೋಕ್ಕೂ ಹೋಗ್ತಿಲ್ಲ. ಇಲ್ಲಿ 2 ಸ್ಯಾರೀಸ್ ನೋಡಿ, ಮೆರೂನ್ ಕಲರ್ ಒಂದು, ಪ್ಯಾರೆಟ್ ಗ್ರೀನ್ ಒಂದು ಸ್ಯಾರೀಸು. ಇದು 2 ಸ್ಯಾರೀಸೂ ಒಬ್ಬರದೇ. ಹಾಗಾಗಿ ನಾನು ಎರಡು ಲೈನಿಂಗ್ನ ಜಾಯಿನ್ ಮಾಡಿಕೊಂಡು 2 ಲೈನಿಂಗ್ನ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಗೊತ್ತು, ಈಗಾಗಲೇ ಹೇಳಿದ್ದೀನಿ ನಾನು, ಲೈನಿಂಗ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಮೈನ್ ಫ್ಯಾಬ್ರಿಕ್ಕು ಆ ಲೈನಿಂಗ್ ಏನು ಕಟ್ಟಿಂಗ್ ಮಾಡಿದ್ದೀವೋ ಅದನ್ನು ಅದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳೋದಷ್ಟೇ. ಅದಕ್ಕೆ ನಾನು ಇದನ್ನು ಒಂದೊಂದು ಸಲ ಕಟ್ ಮಾಡೋದು ಟೈಮ್ ವೇಸ್ಟು ಅಂತೇಳ್ಬಿಟ್ಟು 2 ಲೈನಿಂಗ್ನು ಜಾಯಿನ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆದ್ರೂ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಡೀಪಾಗಿ ಏನು ತೋರಿಸಿಲ್ಲ, ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ನ ಇಟ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಸು ಕಟ್ ಮಾಡೋದು, ಟೇಪ್ನ ಯೂಸ್ ಮಾಡೋಕ್ಕೋಗಲ್ಲ. ಇದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಫಿಟ್ಟಿಂಗೂ ಅಷ್ಟೇ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಏನು ಬ್ಲೌಸ್ ಸ್ಟಿಚಿಂಗ್ ಇದೆ ಅದು 1 ಇಂಚು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಮುಗೀತು. ಸೊ ನಾನಿಲ್ಲಿ ಬ್ಲೌಸೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಸೊ ಎಷ್ಟೊಂದು ಸ್ಯಾರೀಸ್ ಇತ್ತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ತೋರಿಸಿದ್ದೆ, ಹಬ್ಬಕ್ಕೆ ಎಷ್ಟೊಂದು ಸ್ಯಾರೀಸ್ ಇದೆ ಅಂತ. ಅಟ್ಲೀಸ್ಟ್ ಎಷ್ಟು ಸ್ಟಿಚ್ ಮಾಡಿಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮಾಡ್ತೀನಿ ಯಾಕೆ ಅಂತಂದರೆ ಅವರು ಹಬ್ಬಕ್ಕೆ ಹಾಕ್ಕೊಳ್ಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಇಲ್ಲಿ ಬ್ಲೌಸಸ್ ಕಟ್ ಮಾಡಿದ್ದೆಲ್ಲ ಆದಮೇಲೆ ಅಂದರೆ ಒಂದು 2-3 ಕಟ್ ಮಾಡೋಣ ಅಂತ ಕೂತ್ಕೊಂಡೆ, ಆದರೆ ಎಷ್ಟು ಕಟ್ ಮಾಡಿದೆ ಅಂತ ವಿಡಿಯೋನ ನೋಡಿ ಹೇಳ್ತೀನಿ. ಸೊ ಇಲ್ಲಿ ಕಟ್ಟಿಂಗ್ ನೋಡಿ, ಕಟ್ಟಿಂಗ್ ಎಲ್ಲ ತುಂಬ ಈಸಿಯಾಗಿ ಇದೆ. ಆರಾಮಾಗಿ ನೀವು ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಕಲಿಬಹುದು. ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ನಾನಂತೂ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಾನು ಕಟ್ಟಿಂಗು, ಸ್ಟಿಚಿಂಗು, ಟೈಲರಿಂಗ್ ಎಲ್ಲನೂ ಕೂಡ ಕಲ್ತಿದ್ದು. ಸೊ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್, ನಿಮಗೆ ಇಂಟ್ರೆಸ್ಟ್ ಅನ್ನೋದು ಒಂದಿದ್ದರೆ ಆರಾಮ್ಸೆ ನೀವು ಕೂಡ ಅಷ್ಟೇ ಕಲಿಬೋದು. ಇಲ್ಲಿ ನೋಡಿ, ಲೈನಿಂಗ್ನ ಕಟ್ ಮಾಡಿದ್ದ ಆದಮೇಲೆ ಈ ರೀತಿ ಮೈನ್ ಫ್ಯಾಬ್ರಿಕ್ನ ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿದ್ರೆ ಮುಗಿಯುತ್ತೆ. ಸೊ ಬೇಗ ಆಗೋಗುತ್ತೆ ಅಂತ 2 ಬ್ಲೌಸಸ್ ಕಟ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಬ್ಬರು ಈ ಪಿಂಕ್ ಕಲರು ಮತ್ತು ಸ್ಕೈ ಬ್ಲೂ, ಅದು ಒಬ್ಬರದೇ 2 ಸ್ಯಾರೀಸು. ಸೊ ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ 2 ಲೈನಿಂಗ್ನ ಕಟ್ ಮಾಡಿಕೊಂಡು ಮತ್ತು ಮೈನ್ ಫ್ಯಾಬ್ರಿಕ್ಗೆ ಒಂದೊಂದೇ ಇಟ್ಕೊಂಡು ಕಟ್ ಮಾಡಿ ಹಾಕ್ತಿದ್ದೀನಿ. ಫೈನಲ್ಲಾಗಿ ನೋಡಿ ನಾನು 5 ಬ್ಲೌಸಸ್ನ ಕಟ್ ಮಾಡಿದೆ. ಈ 5 ಬ್ಲೌಸಸ್ ಕಟ್ ಮಾಡೋ ಅಷ್ಟರಲ್ಲಿ ನೋಡಿ 12-20 ಆಗೋಯಿತು. ಸೊ ನಾನು ಸಿಸ್ಸಿನ್ ಲಾಸು, ನಮ್ಮ ಹಸ್ಬೆಂಡು ಮನೇಲಿ ಇರಲಿಲ್ಲ, ಸೊ ಹೊರಗಡೆ ಹೋಗಿದ್ದರು. ಅದಕ್ಕೆ ಅವರು ಇಲ್ಲೇ ನನ್ನ ಜೊತೆನೇ ಇದ್ದರು ಇವತ್ತು ನೈಟು. ಸೊ ಅದು 12-20 ಆಗೋಯಿತು. ಮತ್ತು ಮಲಗಿದ್ವಿ. ಮತ್ತು ಅರ್ಲಿ ಮಾರ್ನಿಂಗ್ ಅಂದರೆ 6:15 ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ಈಗ ರೆಡಿ ಆಗಿಬಿಟ್ಟು ಟಿಫನ್ ತಿಂತಾಯಿದ್ದೀನಿ. ಇದು ಯೂನಿಫಾರ್ಮ್ ಸ್ಯಾರಿ ನಮ್ಮದು. ಸೊ ಟಿಫನ್ಗೆ ನಾನು ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಮಾಡಿ, ಅದಕ್ಕೆ ಬೇಗನೂ ಆಗುತ್ತೆ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ತಿಂದ್ಬಿಟ್ಟು ಈಗ ನಾನು ಸ್ಕೂಲ್ಗೆ ಹೊರಡ್ತೀನಿ. ಈವ್ನಿಂಗ್ ಬಂದು ಸಿಗ್ತೀನಿ. ಸೊ ನಾವು ನೈಟೆಲ್ಲ ಕಟ್ ಮಾಡಿಕ್ಕಿದ್ನಲ್ವ ಬ್ಲೌಸಸ್ಸು, ಸೊ ಈವ್ನಿಂಗ್ ಎಷ್ಟಾದರೆ ಅಷ್ಟು ಸ್ಟಿಚ್ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಸ್ಕೂಲಿಂದ ಬಂದು ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತು ಅಡುಗೆ ಮಾಡಿ ತಿಂದು ಮತ್ತು ಪ್ರಿಪ್ರೇಷನ್ ಮುಗಿಸಿ ಮತ್ತು ನಾನಿಲ್ಲಿ ಸ್ಟಿಚಿಂಗ್ಗೆ ಅಂತ ಕೂತ್ಕೊಂಡಿದ್ದೀನಿ. ಸೊ ಇವತ್ತು ಆಲ್ಮೋಸ್ಟ್ ನಾನು 2.5 ಬ್ಲೌಸಸ್ನ ಸ್ಟಿಚ್ ಮಾಡುತ್ತೆ. ಸೊ ನಾನು 1 ಅವರ್ ಇಲ್ಲ 1.5 ಅವರ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನಾನು ನೋಡಿ
ಇಷ್ಟರಲ್ಲೇ ಇಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದೆ. ಆಮೇಲೆ ಎಷ್ಟು ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ. ಸೊ ಎಲ್ಲನೂ ಕೂಡ ಸ್ಟಿಚ್ ಮಾಡಿರೋವಂಥ ಬ್ಲೌಸಸ್ ಎಲ್ಲನೂ ತೋರ್ಸೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಬ್ಲೌಸಸ್ನ ಅವರು ಬಂದು ತೊಗೊಂಡು ಹೊರಟೋಗಿದ್ರು. ಅದೆಲ್ಲ ವೀಡಿಯೋಸ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ನನಗೆ. ಸ್ಟಿಚ್ ಮಾಡಿಬಿಟ್ಟು ನಾನು ಇಲ್ಲಿ ಮಿಷಿನ್ ಮೇಲೆ ಇಟ್ಬಿಟ್ಟು ಹೋಗಿದ್ದೆ. ಸೊ ಅವ್ರು ಬಂದಾಗ ತಗೊಂಡು ಹೋಗಿದ್ದರು. ಸೊ ಅದಕ್ಕೆ ಎಷ್ಟು ವೀಡಿಯೋಸ್ ಮಾಡಿದ್ದೀನೋ ಅಷ್ಟು ಬ್ಲೌಸಸ್ನ ತೋರಿಸ್ತೀನಿ. ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ನಾನು ಹಬ್ಬಕ್ಕೆ ಅಂತ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಸೊ ಎಲ್ಲರೂ ಖುಷಿನೂ ಕೂಡ ಪಟ್ಟರು. ಸೊ ನಾನಿಲ್ಲಿ ಬ್ಲೌಸ್ನ ಕಟ್ಟಿಂಗ್ ಆಗೋದ್ರೆ ಸ್ಟಿಚಿಂಗ್ ಈಸಿ ಅಂತ ಸುಮಾರು ಸಲ ಹೇಳಿದ್ದೀನಿ ನಾನು. ಹೌದು, 100% ಕಟ್ಟಿಂಗ್ ಅಂತ ಕಂಪ್ಲೀಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಆರಾಮಾಗಿ ಬೇಗನೆ ಆಗೋಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಎಸ್ಟರ್ಡೇ ನೈಟಲ್ಲಿ 12:20 ಆಗಿತ್ತಲ್ವ, ಅದಕ್ಕೆ ನಾನು ಇವಾಗ ಎನಿ ಟೈಮ್ 10:30 ಅಷ್ಟರಲ್ಲೇ ಮಲ್ಕೊಬೇಕು ಅಂತ ಮಾಡಿದೆ. 2.5 ಬ್ಲೌಸಸ್ನ ಸ್ಟಿಚ್ ಮಾಡಿದೆ. ಫೈನಲಾಗಿ ನೋಡಿ ಎಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ಗ್ರೀನ್ ಕಲರ್ ಬ್ಲೌಸು ಮತ್ತು ಪರ್ಪಲ್ ಕಲರ್ ಸ್ಯಾರಿ. ಸೊ ಅವ್ರು ಹಿಂಗೆ ಹೇಳಿದ್ದು, ಈ ರೀತಿ ಹೊಲಿರಿ, ಫ್ರಿಲ್ಸ್ನ ಇಟ್ಬಿಟ್ಟು ಹಿಂದೆ ಬ್ಯಾಕು ಲೈಕ್ ಬಟರ್ಫ್ಲೈ ಥರ ಹಾಕ್ಬಿಟ್ಟು ಒಂದು ಬಟನ್ ಹಾಕಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಆ ಥರ ಒಂದು ಮಣಿಯನ್ನು ಹಾಕಿದ್ದೀನಿ. ಇನ್ನೊಂದು ಇದು ಕೂಡ ಒಬ್ರದ್ದೇ 2 ಸ್ಯಾರೀಸು. ಇದು ಮೆರೂನ್ ಕಲರು ಮತ್ತು ಡಾರ್ಕ್ ಯೆಲ್ಲೋಯಿಶ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಎಷ್ಟೊಂದು ಸ್ಯಾರೀಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ. ಈ ಡಿಸೈನ್ ಅವ್ರು ಏನು ತೋರಿಸಿ ಹೇಳಿದ್ರೆ ಅದನ್ನೇ ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ನಾನು ವರ್ಕ್ ಬ್ಲೌಸಸ್ ನಿಮಗೆ ತೋರಿಸಿದ್ನಲ್ವ, ಇದಕ್ಕೆ ಬೀಡ್ಸ್ ಹಾಕಿ ಅಂತ ಹೇಳಿದರು ಅಂತಾರಲ್ವ. ನೋಡಿ ಫೈನಲಾಗಿ ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿ ನಾರ್ಮಲಾಗಿ ಬೀಡ್ಸ್ನ ಹಾಕ್ಕೊಳೋ ಬದಲು ಅದಕ್ಕೆ ಒಂದೊಂದು ಗೋಲ್ಡ್ ಮನಿ ಒಂದು ಹಾಕಿದ್ರೂ ಸಾಕಾಗ್ತಾಯಿತ್ತು, ಬಟ್ 2 ಹಾಕಿದ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹಾಕಿದೆ. ಸೊ ತುಂಬಾ ಇಷ್ಟಪಟ್ಟರು ಅವರು. ಬ್ಲೌಸ್ ಅವರು ತುಂಬ ಗ್ರ್ಯಾಂಡ್ ಲುಕ್ ಅನ್ನೋದು ಕಾಣಿಸ್ತಾ ಇತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ವರ್ಕೆಲ್ಲ ಎಷ್ಟೊಂದು ಹೈಲೈಟಾಗಿ ಕಾಣಿಸ್ತಾ ಇತ್ತು ಈ ಬ್ಲೌಸ್ಗೆ. ಮತ್ತು ಅದು ಸ್ಯಾರಿ ಬಂದು ಲೈಟ್ ಕಲರು. ಸೊ ತೋರಿಸ್ತೀನಿ ಸ್ಯಾರಿನೂ ಕೂಡ. ಮಣಿಗಳೆಲ್ಲ ತುಂಬಾ ಚೆನ್ನಾಗಿ ಸೆಟ್ಟಾಗಿತ್ತು. ಅದಕ್ಕೆ ಯಾರಾದರೂ ಈ ಥರ ಮಿಷಿನ್ ವರ್ಕ್ ಮಾಡ್ಕೊಂಡು ಮಣಿಯೆಲ್ಲ ಹಾಕ್ಕೊಟ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಫೈನಲಾಗಿ ನೋಡಿ ಯಾವ್ಯಾವ ಸ್ಯಾರೀಸ್ಗೆ ಯಾವ್ಯಾವ ಬ್ಲೌಸು ಅಂತ ಅದನ್ನು ಕೂಡ ತೋರಿಸ್ತೀನಿ. ಇನ್ನೂ ಸುಮಾರು ಸ್ಯಾರೀಸ್ನ ಹೊಲಿದಿದ್ದೆ. ಇನ್ನೂ ಒಂದು 4 ಸ್ಯಾರೀಸ್ ಮಿಸ್ ಆಗೋಗಿದೆ ವಿಡಿಯೋ ಅದು. ಸೊ ಆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹೇಳಿದೆ ಅಲ್ವಾ. ಸೊ ಅವ್ರು ಸಡನ್ನಾಗಿ ಬಂದರು. ನಾನು ಸ್ಟಿಚ್ ಮಾಡಿದ್ದಾದಮೇಲೆ ಹಾಗಂಗೆ ಕೊಟ್ಬಿಟ್ಟೆ, ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳಲಿಲ್ಲ ನಾನು. ನೋಡಿ ಇದಕ್ಕೆ ಬ್ಲೌಸಸ್ಗೆ ಇದೊಂದೇ ಮನೆಯವರೇ ಕೊಟ್ಟಿರೋದು ಅಂತ ಹೇಳಿದೆ ಅಲ್ವಾ. ನೋಡಿ ಅದು ಒಂದೇ ಥರ ಸ್ಯಾರೀಸ್, ಟ್ವಿನ್ ಸ್ಯಾರೀಸು. ಇಷ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.